ಎಲ್ಲರಿಗೂ ನಮಸ್ಕಾರಗಳು. ವಿಷ್ಣು ಸಹಸ್ರನಾಮ ಪಾರಾಯಣ ಕ್ರಮ, ಸಮಯ, ಇದನ್ನು ಪ್ರತಿನಿತ್ಯ ಪಠಿಸುವುದರಿಂದ ಸಿಗುವ ಪ್ರಯೋಜನಗಳೇನು ಎಂಬುದನ್ನು ನೋಡೋಣ. ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸುವಷ್ಟೇ ಮಹತ್ವವನ್ನು ದೇವರ ನಾಮ ಪಠಿಸುವುದಕ್ಕೂ ನೀಡಲಾಗಿದೆ. ಆ ಕಾರಣದಿಂದ ಹನುಮಾನ್ ಚಾಲೀಸ, ವಿಷ್ಣು ಸಹಸ್ರನಾಮದಂತಹ ಶ್ಲೋಕಗಳಿಗೆ ಸಾಕಷ್ಟು ಮಹತ್ವ ನೀಡಲಾಗಿದ್ದು, ಹಲವರು ಇವನ್ನು ಪ್ರತಿನಿತ್ಯ ಪಠಿಸುತ್ತಾರೆ. ಆ ಮೂಲಕ ದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ವಿಷ್ಣು ಸಹಸ್ರನಾಮವು ಸಂಸ್ಕೃತ ಶ್ಲೋಕವಾಗಿದ್ದು, ಭಗವಾನ್ ಮಹಾವಿಷ್ಣುವಿಗೆ ಇದನ್ನು ಸಮರ್ಪಿಸಲಾಗಿದೆ. ಇದರಲ್ಲಿ ಲೋಕ ಕಾಯುವ ವಿಷ್ಣುವಿನ 1000 ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ಸಹಸ್ರ ಎಂದರೆ 1000, ನಾಮ ಎಂದರೆ ಹೆಸರು. ವಿಷ್ಣುವಿನ 1000 ಹೆಸರುಗಳನ್ನು ಹೇಳುವುದೇ ವಿಷ್ಣು ಸಹಸ್ರನಾಮ. ಮಂತ್ರ, ಶ್ಲೋಕ ಹಾಗೂ ಸ್ತೋತ್ರಗಳ ಮೂಲಕ ವಿಷ್ಣುವನ್ನು ಭಜಿಸಲಾಗುತ್ತದೆ. ಭಗವಾನ್ ವಿಷ್ಣುವು ಲೋಕವನ್ನು ಆಳುವ ಸರ್ವೋಚ್ಚ ಶಕ್ತಿಯುಳ್ಳವನು ಹಾಗೂ ಜಗತ್ತಿನ ಸಕಲ ಜೀವಿಗಳನ್ನು ಪಾಲಿಸುವವನು ಎಂಬ ನಂಬಿಕೆಯಿದೆ. ಮಹಾಭಾರತವನ್ನು ಬರೆದ ಖ್ಯಾತ ಋಷಿ ವ್ಯಾಸರು ವಿಷ್ಣು ಸಹಸ್ರನಾಮವನ್ನು ಬರೆದಿದ್ದಾರೆ. ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಆಧ್ಯಾತ್ಮದೊಂದಿಗೆ ಶಾರೀರಿಕ ಪ್ರಯೋಜನಗಳನ್ನು ಈ ಶ್ಲೋಕ ಹೊಂದಿದೆ. ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಸಿಗುವ ಪ್ರಯೋಜನಗಳು. 1. ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ವಿಷ್ಣು ಸಹಸ್ರನಾಮ ಪಠಿಸುವ ಅಭ್ಯಾಸ ರೂಢಿಸಿಕೊಳ್ಳಬೇಕು. ರಾತ್ರಿ ಮಲಗಿದ್ದಾಗ ಕೆಟ್ಟ ಕನಸು ಬೀಳುವುದು, ಮನಸ್ಸಿನಲ್ಲಿ ಭಯ ಕಾಡುವುದು, ಇಂತಹ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿದ್ದರೆ ವಿಷ್ಣು ಸಹಸ್ರನಾಮ ಪಠಿಸುವ ಅಭ್ಯಾಸ ಮಾಡಿಕೊಳ್ಳಿ. ನಿದ್ದೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ವಿಷ್ಣು ಸಹಸ್ರನಾಮವೇ ಪರಿಹಾರ. 2. ಮಕ್ಕಳಿಲ್ಲದ ದಂಪತಿಗಳು ಪ್ರತಿನಿತ್ಯ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಓದುವ ಅಭ್ಯಾಸ ರೂಢಿಸಿಕೊಂಡರೆ ಶೀಘ್ರದಲ್ಲೇ ಶುಭ ಸುದ್ದಿ ಪಡೆಯುತ್ತೀರಿ. 3. ಮಾನಸಿಕ ಒತ್ತಡ, ಕಿರಿಕಿರಿ, ಆತಂಕದಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದವರೂ ಕೂಡ ವಿಷ್ಣು ಸಹಸ್ರನಾಮ ಓದುವುದನ್ನು ರೂಢಿಸಿಕೊಳ್ಳಬೇಕು. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಏಕಾಗ್ರತೆ ಹೆಚ್ಚುತ್ತದೆ. ಭಗವಾನ್ ವಿಷ್ಣುವಿನ ಪ್ರತಿಯೊಂದು ಹೆಸರುಗಳನ್ನು ಓದುವುದರಿಂದ ನಿಮ್ಮ ಆಂತರಿಕ ಶಕ್ತಿ ಹಾಗೂ ಏಕಾಗ್ರತೆ ವೃದ್ಧಿಯಾಗುತ್ತದೆ. ಒಟ್ಟಾರೆ ಮಾನಸಿಕ ಸ್ಥಿತಿ ಸುಧಾರಿಸಲು ಇದು ಸಹಾಯ ಮಾಡುತ್ತದೆ. 4. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದ ಸಮಸ್ಯೆ ಇರುವವರು ವಿಷ್ಣು ಸಹಸ್ರನಾಮ ಓದುವುದನ್ನು ರೂಢಿ ಮಾಡಿಕೊಳ್ಳುವುದರಿಂದ ಈ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ. 5. ಓದಿನಲ್ಲಿ ಹಿಂದೆ ಉಳಿದಿರುವ ಮಕ್ಕಳು ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ತಮ್ಮ ಕಲಿಕೆಯಲ್ಲಿ ಸುಧಾರಿಸುತ್ತಾರೆ. ಅಂತಹ ಮಕ್ಕಳು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸುವುದನ್ನು ಅಭ್ಯಾಸ ಮಾಡಬೇಕು. 6. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕಾಡುತ್ತಿದ್ದರೆ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ. ಅಲ್ಲದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತದೆ. ವಿಷ್ಣು ಸಹಸ್ರನಾಮ ಓದಲು ಸರಿಯಾದ ಸಮಯ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ವಿಷ್ಣು ಸಹಸ್ರನಾಮ ಪಠಿಸುವುದು ಉತ್ತಮ. ನೀವು ಸಂಜೆ ವೇಳೆ ವಿಷ್ಣು ಸಹಸ್ರನಾಮ ಓದಲು ಬಯಸುವುದಾದರೆ ಸಂಜೆ 5 ರಿಂದ 7 ಗಂಟೆ ನಡುವೆ ಓದಬೇಕು. ಮಲಗುವ ಮುನ್ನ ವಿಷ್ಣು ಸಹಸ್ರನಾಮ ಓದಿ ನಂತರ ಮಲಗುವುದು ಕೂಡ ಬಹಳ ಪ್ರಯೋಜನಕಾರಿ. ವಿಷ್ಣು ಸಹಸ್ರನಾಮ ಪಠಿಸುವ ಸರಿಯಾದ ಮಾರ್ಗ. ನೀವು ಯಾವುದೇ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸ್ತೋತ್ರವನ್ನು ಪಠಿಸಬಹುದು. ಆದರೂ ಹಳದಿ ಬಣ್ಣ ಧರಿಸುವುದು ಉತ್ತಮ. ಹಳದಿ ಬಣ್ಣವು ವಿಷ್ಣುವಿಗೆ ಪ್ರಿಯವಾಗಿದೆ ಎಂದು ನಂಬಲಾಗಿದೆ. ಇದನ್ನು ಪಠಿಸುವಾಗ ನೀವು ಉಣ್ಣೆಯ ಆಸನದ ಮೇಲೆ ಕುಳಿತುಕೊಳ್ಳುವುದು ಉತ್ತಮ. ವಿಷ್ಣು ಸಹಸ್ರನಾಮ ಓದುವುದರಿಂದ ಕೇವಲ ಆಧ್ಯಾತ್ಮಿಕ ಪ್ರಯೋಜನಗಳು ಮಾತ್ರವಲ್ಲ, ಇದರಿಂದ ಮಾನಸಿಕ ನೆಮ್ಮದಿ, ಆರೋಗ್ಯ ಸಮಸ್ಯೆಗಳ ನಿವಾರಣೆ, ಓದಿನಲ್ಲಿ ಆಸಕ್ತಿ ಮೂಡುವುದು, ಇಂತಹ ಪ್ರಯೋಜನಗಳೂ ಇವೆ. ಇದನ್ನು ಪ್ರತಿನಿತ್ಯ ಪಠಿಸುವ ಅಭ್ಯಾಸ ಮಾಡಿಕೊಳ್ಳಿ. ಇದರ ಪ್ರಯೋಜನವನ್ನು ನೀವು ಪಡೆಯಿರಿ. ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸುವ ಮುಖಾಂತರ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿಕೊಳ್ಳೋಣ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಧನ್ಯವಾದಗಳು.